ರಾಜಣ್ಣ ಕಿಕ್ಔಟ್ಗೆ 5 ದಿನಗಳ ಹಿಂದೆನೆ ಫಿಕ್ಸ್ ಆಗಿತ್ತ ಹಾಗಾದ್ರೆ ಮುಹೂರ್ತ? ರಾಹುಲ್ ಗಾಂಧಿ ವಿರುದ್ಧದ ಹೇಳಿಕೆ ಕೇವಲ ನೆಪ ಮಾತ್ರನಾ? 5 ದಿನಗಳ ಹಿಂದೆನೆ ಸಿದ್ದರಾಮಯ್ಯಗೂ ಗೊತ್ತಿತ್ತ ಹಾಗಾದ್ರೆ ರಾಜಣ್ಣ ಕಿಕ್ಔಟ್ ವಿಚಾರ? ಏನ್ ರಾಜಣ್ಣರನ್ನ ವಜಾ ಮಾಡೋಕೆ ಹೈಕಮಾಂಡ್ ಕಾಯ್ತಾ ಇತ್ತು? ಅಷ್ಟಕ್ಕೂ ರಾಜಣ್ಣ ವಜಾ ಮಾಡೋದಕ್ಕೆ ಅಸಲಿ ಕಾರಣ ಏನು? ಇದೊಂದೇ ಕಾರಣ ಇಟ್ಕೊಂಡು ವಜಾ ಮಾಡೋಕ್ಕೆ ಸಾಧ್ಯನಾ? ಹೈಕಮಾಂಡನ್ನೇ ರೊಚ್ಚಿಗೆಬ್ಬಿಸಿದ್ದ ರಾಜಣ್ಣ ಹೇಳಿಕೆ ಏನು ಹಾಗಾದ್ರೆ? ಕೆಎನ್ ರಾಜಣ್ಣ ವಿರುದ್ಧ ಹೈಕಮಾಂಡ್ಗೆ ಹೋಗಿತ್ತ ನೇರವಾದಂಥ ದೂರು? ಕೆಎನ್ ರಾಜಣ್ಣ ವಿರುದ್ಧ ಇದೆಯಾ ಬಹುದೊಡ್ಡವಾದಂಥ ಆರೋಪ? ಹೈಕಮಾಂಡ್ಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರ ರಾಜಣ್ಣ ಹಾಗಾದ್ರೆ? ಕಿಕ್ಔಟ್ಗೂ ಮುನ್ನ ಉಸ್ತುವಾರಿಯಿಂದ ಕೆಳಗಿಳಿಸಿದ್ದ ಸಿಎಂ. ಹಾಸನ ಉಸ್ತುವಾರಿ ಸಚಿವರಾಗಿದ್ರು, ಕೆಳಗಿಳಿಸ್ಬಿಟ್ರು. ಆಗಸ್ಟ್ 15ರ ಧ್ವಜಾರೋಹಣದ ಆಹ್ವಾನ ಕೂಡ ಇರಲಿಲ್ಲ ಇವರಿಗೆ. ಹೈಕಮಾಂಡ್ ಸೂಚನೆಯಂತೆ ಇವತ್ತೇ ವಜಾ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗ್ಯಾರಂಟಿ ನ್ಯೂಸ್ಗೆ ದೆಹಲಿ ಮೂಲಗಳ ಪಕ್ಕಾ ಮಾಹಿತಿ. ರಾಜಣ್ಣ ಕಿಕ್ಔಟ್ಗೆ 5 ದಿನಗಳ ಹಿಂದೆನೆ ಮುಹೂರ್ತ ಫಿಕ್ಸ್ ಆಗಿತ್ತಾ ಅನ್ನೋ ಪ್ರಶ್ನೆ. ರಾಹುಲ್ ಗಾಂಧಿ ವಿರುದ್ಧದ ಹೇಳಿಕೆ ಕೇವಲ ನೆಪ ಮಾತ್ರನಾ? ಅಂದ್ರೆ ಇಲ್ಲಿ ರಾಜಕೀಯ ವಲಯದಲ್ಲಿ ಒಂದಿಷ್ಟು ಪ್ರಶ್ನೆಗಳು ಓಡಾಡ್ತಾ ಇದ್ದಾವೆ. ಈ ಮತಗಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರಲ್ಲ ಕೆಎನ್ ರಾಜಣ್ಣ, ಈ ಒಂದೇ ಒಂದು ಹೇಳಿಕೆಯಿಂದ ಅವರನ್ನ ವಜಾ ಮಾಡಲಾಯ್ತಾ? ಇದೊಂದೇ ಕಾರಣನಾ? ಈ ಒಂದೇ ಕಾರಣದಿಂದ, ಈ ಒಂದೇ ಹೇಳಿಕೆಯಿಂದ ಅವರನ್ನ ವಜಾ ಮಾಡೋದಕ್ಕೆ ಸಾಧ್ಯನಾ? ಸಹಜವಾಗಿ ಓಡಾಡ್ತಾ ಇರುವಂಥ ಪ್ರಶ್ನೆ ಇದು. ಆದರೆ ರಾಜಕೀಯ ಪಡಸಾಲೆಯಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಲೇಬೇಕು ಅಂತ ಹೇಳಿ ಹೈಕಮಾಂಡ್ ಮೊದಲೇ ತೀರ್ಮಾನ ಮಾಡಿತ್ತು. ಬಿಕಾಸ್ ಈ ಹಿಂದಿನ ಹೇಳಿಕೆಗಳಂಗಿದಾವೆ. ಕೆಎನ್ ರಾಜಣ್ಣ ಅವರದ್ದು ಬಹಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಬಹಳ ಪ್ರಮುಖವಾಗಿ ಹೈಕಮಾಂಡ್ ವಿರುದ್ಧನೇ ಮಾತನಾಡಿದ್ರು. ಯಾವುದ್ರಿ ಹೈಕಮಾಂಡ್? ನನಗೆ ಯಾವ ಹೈಕಮಾಂಡು ಇಲ್ಲ, ನನಗೆ ಯಾರು ಏನು ಹೇಳಂಗಿಲ್ಲ, ಈ ರೀತಿಯಾಗೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ರು ಕೆಎನ್ ರಾಜಣ್ಣ. ಸೊ ಇದು ಕೂಡ ಹೈಕಮಾಂಡನ್ನ ಸಹಜವಾಗಿ ಕೆರಳಿಸಿರುತ್ತೆ, ಸಹಜವಾಗಿ. ಸೊ ಇದೆಲ್ಲ ವಿಚಾರಗಳನ್ನು ಇಟ್ಕೊಂಡು ಅವರನ್ನ ವಜಾ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ನಿರ್ಧಾರ ಮಾಡಿತ್ತು ಅಂತ ಗೊತ್ತಾಗ್ತಾ ಇರುವಂತಹ ಸಂಗತಿ. ಹೈಕಮಾಂಡನ್ನೇ ರೊಚ್ಚಿಗೆಬ್ಬಿಸಿಬಿಟ್ಟಿದ್ರು ರಾಜಣ್ಣ. ಕೆಎನ್ ರಾಜಣ್ಣ ವಿರುದ್ಧ ಬಹುದೊಡ್ಡ ಆರೋಪ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಆ ಆರೋಪ ಏನು ಹಾಗಾದ್ರೆ? ಹೈಕಮಾಂಡ್ಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರ ರಾಜಣ್ಣ? ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರ? ಕಿಕ್ಔಟ್ಗೂ ಮುನ್ನ ಉಸ್ತುವಾರಿಯಿಂದ ಸಿಎಂ ಕೆಳಗಿಳಿಸ್ತಾರೆ ರಾಜಣ್ಣ ಅವರನ್ನ. ಹಾಸನದ ಉಸ್ತುವಾರಿ ಸಚಿವರಾಗಿರ್ತಾರೆ ಕೆಎನ್ ರಾಜಣ್ಣ. ಸೊ ಏಕಾಏಕಿಯಾಗಿ ಅವರನ್ನ ಕೆಳಗಿಳಿಸಿ ಕೃಷ್ಣ ಬೈರೇಗೌಡರನ್ನ ಜವಾಬ್ದಾರಿ ಕೊಡ್ತಾರೆ. ಕೃಷ್ಣ ಬೈರೇಗೌಡರಿಗೆ ಹಾಸನದ ಜವಾಬ್ದಾರಿಯನ್ನು ವಹಿಸ್ಬಿಡ್ತಾರೆ. ಸೊ ಅಲ್ಲಿಗೆ ಬಹಳ ಇರುಸು ಮುರುಸಾಗುತ್ತೆ ಕೆಎನ್ ರಾಜಣ್ಣ ಅವರಿಗೆ. ನಾನು ಇಷ್ಟೊಂದು ದುಡಿದಿದ್ದೀನಿ ಪಕ್ಷಕ್ಕೋಸ್ಕರ, ಸಿಎಂ ಸಿದ್ದರಾಮಯ್ಯನವ್ರಿಗೋಸ್ಕರ ಮಾತಾಡ್ತೀನಿ, ನನ್ನನ್ನೇ ಕೆಳಗಿಳಿಸ್ಬಿಟ್ರಲ್ಲ. ಸಹಜವಾಗಿ ಒಂದಿಷ್ಟು ಚರ್ಚೆ ಅಂತೂ ಆಗಿರುತ್ತೆ ಅವರ ಒಂದು ಬೆಂಬಲಿಗರ ಪಡೆಯಲ್ಲಿ, ಅವ್ರ ಜೊತೆಗೆ. ಸೊ ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಕೆಎನ್ ರಾಜಣ್ಣ ಊಹೆ ಮಾಡ್ಕೊಂಡಿದ್ರು ಇಲ್ವೋ ಗೊತ್ತಿಲ್ಲ. ಅದು ಕೂಡ ಉಚ್ಚಾಟನೆ, ವಜಾ. ಹಿರಿಯ ನಾಯಕ ರೀ ಕೆಎನ್ ರಾಜಣ್ಣ, ಏನು ಸಣ್ಣ ಪುಟ್ಟನ? ಸಿಎಂ ಸಿದ್ದರಾಮಯ್ಯನವ್ರ ಜೊತೆಗೆ ಯಾವಾಗಲೂ ಇರುವಂಥ ನಾಯಕ ಕೆಎನ್ ರಾಜಣ್ಣ. ಒಂದೇ ಒಂದು ಹೇಳಿಕೆಗೋಸ್ಕರ ಅವರನ್ನ ವಜಾ ಮಾಡ್ತಾರಾ? ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಹಳ ರಾಜಕೀಯವನ್ನ ನೋಡುವವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಚಾನೆಲ್ನ ಎಡಿಟರ್ ಸತೀಶ್ ಆಂಜನಪ್ಪ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸತೀಶ್, ಇಂಟ್ರೆಸ್ಟಿಂಗ್ ವಿಚಾರ. 2 ಗಂಟೆಗಳ ಹಿಂದೆ ಸಚಿವರಾಗಿದ್ದವರು ಈಗ ಮಾಜಿ ಸಚಿವರಾಗಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣಗಳೇನು ಅಂತ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಒಂದೇ ಒಂದು ಹೇಳಿಕೆ ಅವರಿಗೆ ಮುಳುವಾಗ್ಬಿಡ್ತಾ ಅನ್ನೋ ಪ್ರಶ್ನೆ ಇದೆ. ನೀವೇನು ಹೇಳ್ತೀರಿ? ರಾಮ್, ನಾವು ಕಳೆದ ಮಧ್ಯಾಹ್ನದಿಂದ 2:30ಯಿಂದ ನಾವು ಈ ಬಗ್ಗೆ ಚರ್ಚೆ ಮಾಡ್ತಾನೆ ಇದ್ದೀವಿ. ನಿಜಕ್ಕೂ ಕೂಡ ಅಸಲಿ ಕಾರಣ ಏನು? ರಾಜಣ್ಣ ಅವರನ್ನು ಇಷ್ಟು ಒಂದು ರೀತಿ ವಜಾ ಮಾಡಬೇಕು, ಏಕಾಏಕಿ ವಜಾ ಮಾಡೋದಕ್ಕೆ ಕೇವಲ ಈ ಒಂದು ಹೇಳಿಕೆ ಕಾರಣನಾ, ಅಥವಾ ಇದರ ಹಿಂದೆ ಬೇರೆ ಏನಾದರೂ ಅಜೆಂಡಾ ಇದೆಯಾ, ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಅಸಲಿ ಕಾರಣ ಬೇರೆ ಏನಾದರೂ ಇದೆಯಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ನಮಗೆ ಸಿಕ್ಕಂತಹ ಗ್ಯಾರಂಟಿಗೆ ಸಿಕ್ಕಂತಹ ಒಂದು ದೆಹಲಿ ಮೂಲಗಳ ಮಾಹಿತಿ ಪ್ರಕಾರ ಕೇವಲ ಶುಕ್ರವಾರ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ರಾಜಣ್ಣ, ಬೆಂಗಳೂರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಶುಕ್ರವಾರ ರಾಹುಲ್ ಗಾಂಧಿ ಬೆಂಗಳೂರು ಇದ್ದ ಕಾರಣಕ್ಕಾಗಿ ದೊಡ್ಡ ಮಟ್ಟದ ನ್ಯೂಸ್ ಆಗಿರಲಿಲ್ಲ. ಇವತ್ತೇನು ನಾವು ಮಾತನಾಡ್ತಿದ್ದೀವಿ, ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಸರ್ಕಾರನೇ ಇತ್ತು,
ರಾಜ್ಯದಲ್ಲಿ ಆಗ ಸರಿ ಮಾಡ್ಬೋದಾಗಿತ್ತು, ಲೋಪವನ್ನು ಸರಿ ಮಾಡಬಹುದಾಗಿತ್ತು ಅನ್ನೋ ಒಂದು ಹೇಳಿಕೆಯನ್ನು ಇದೇ ರಾಜಣ್ಣ ಶುಕ್ರವಾರ ಬೆಳಗ್ಗೆ 10:00 ಬೆಂಗಳೂರಲ್ಲಿ ಕೊಡ್ತಾರೆ ಹೇಳಿಕೆ. ಆದರೆ ಆ ಒಂದು ಹೇಳಿಕೆ ರಾಹುಲ್ ಗಾಂಧಿ ಬೆಂಗಳೂರಿಗೆ ಬರದ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸೌಂಡ್ ಮಾಡೋದಿಲ್ಲ, ದೊಡ್ಡ ವಿವಾದವೂ ಕೂಡ ಆಗೋದಿಲ್ಲ. ಆದರೆ ಶನಿವಾರ ಒಂದು ಹೇಳಿಕೆಯನ್ನು ಕೊಡ್ತಾರೆ ತುಮಕೂರಿನಲ್ಲಿ. ಸೊ ಇದರ ಮತ್ತಷ್ಟು ವಿಸ್ತೃತ ರೂಪವಾಗಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಏನು ಈ ಮತ ಕಳುವು ವಿಚಾರವಾಗಿ ರಾಜ್ಯ ಸರ್ಕಾರವೇ ಅಧಿಕಾರದಲ್ಲಿತ್ತು, ಸರಿ ಮಾಡ್ಬೋದಾಗಿತ್ತು. ಈ ಒಂದು ಮತ ಕಳುವು ಆರೋಪ ಏನಿತ್ತು ಆವಾಗ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿ ಇತ್ತಲ್ಲ ಅನ್ನೋ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ನಂತರ ಒಂದು ರೀತಿ ಅಸಮಾಧಾನ ಭುಗಿಲೇಳುತ್ತೆ. ಆದರೆ ನಾವು ಸ್ವಲ್ಪ ಹಿಂದಕ್ಕೆ ಹೋದಾಗ ಗುರುವಾರ 7ನೇ ತಾರೀಕು ಒಂದು ಆರ್ಡರ್ ಬರುತ್ತೆ ರಾಜ್ಯ ಸರ್ಕಾರದಿಂದ. ಅದೇನಪ್ಪ ಅಂದರೆ ಉಸ್ತುವಾರಿ ಬದಲಾಗ್ತಾರೆ. ಇವರೇನು ಹಾಸನ ಉಸ್ತುವಾರಿ ಆಗಿರ್ತಾರೆ KN ರಾಜಣ್ಣ, ಅವರ ಒಂದು ಜಾಗಕ್ಕೆ ಕೃಷ್ಣ ಬೈರೇಗೌಡರನ್ನ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗುತ್ತೆ. ಇವರನ್ನ ಉಸ್ತುವಾರಿ ಸ್ಥಳದಿಂದ ಕೈ ಬಿಡಲಾಗುತ್ತೆ 7ನೇ ತಾರೀಕು. ಅದಕ್ಕೆ 8ನೇ ತಾರೀಕು ಒಂದು ರಿಯಾಕ್ಷನ್ ಕೊಡ್ತಾರೆ ರಾಜಣ್ಣ, ನನಗೇನು ಇಷ್ಟ ಇರಲಿಲ್ಲ ಬಿಡಿ, ನಾನು CM ಸಿದ್ದರಾಮಯ್ಯನವ್ರಿಗೆ ಮನವಿಯನ್ನು ಮಾಡ್ಕೊಂಡಿದ್ದೆ, ನನಗೆ ಉಸ್ತುವಾರಿ ಬೇಡ, ಹಾಸನದ್ದು ಬದಲಾವಣೆ ಮಾಡಿ ಅಂತ. ಆದರೆ ಅದರ ಜೊತೆಗೆ ಆಗಸ್ಟ್ 15ರ ಇಂಡಿಪೆಂಡೆನ್ಸ್ ಡೇ ಏನಿದೆ ಅದಕ್ಕೆ ಧ್ವಜಾರೋಹಣ ಮಾಡುವಂತಹ ಲಿಸ್ಟ್ನಲ್ಲಿ ರಾಜಣ್ಣ ಅವರ ಹೆಸರನ್ನ ಕೈ ಬಿಡಲಾಗುತ್ತೆ. ಬಹುಶಃ ಅಲ್ಲಿಗೆ ಒಂದು ನೇರ ಗೊತ್ತಾಗ್ಬಿಟ್ಟಿರುತ್ತೆ. ಅಂದರೆ ರಾಜಣ್ಣ ಅವರು ಈ ಒಂದು ಹೇಳಿಕೆ ಕೊಡೋಕ್ಕೂ ಮೊದಲೇ CM ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ, ರಾಜಣ್ಣ ಅವರು ಆಗಸ್ಟ್ 15ರ ಒಳಗಡೆ ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು, ಇಲ್ಲ ಅಂದರೆ ವಜಾ ಮಾಡ್ತೀವಿ. ಯಾಕಂದರೆ ಆಗಸ್ಟ್ 15ರ ಇಂಡಿಪೆಂಡೆನ್ಸ್ ಡೇ ಫ್ಲಾಗ್ ಹಾಸ್ಟಿಂಗ್ಗೆ ರಾಜಣ್ಣ ಇರಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಿತ್ತು CM ಸಿದ್ದರಾಮಯ್ಯನವ್ರಿಗೆ. ನಾವು ಇನ್ನೂ ಒಂದು ತಿಂಗಳ ಹಿಂದಕ್ಕೆ ಹೋದರೆ ರಾಮ್, ಒಂದು ಹೇಳಿಕೆ ದೊಡ್ಡ ಮಟ್ಟದ ವೈರಲ್ ಆಗಿತ್ತು. ನಾವೇ ಗ್ಯಾರಂಟಿ ನ್ಯೂಸ್ನಲ್ಲಿ ಆ ಒಂದು ಸುದ್ದಿಯನ್ನು ಮೊದಲು ಪ್ರಸಾರ ಮಾಡಿದ್ವಿ. ಅದೇನಪ್ಪ ಅಂದರೆ ಸುರ್ಜೇವಾಲಾ ಕಾಂಗ್ರೆಸ್ನ ಉಸ್ತುವಾರಿ ಸಚಿವರು ಒಂದು ರೀತಿ ಊಹಾಪೋಹ ಇತ್ತು, ಸರ್ಕಾರಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದ್ರಂತೆ, ಮುಖ್ಯ ಕಾರ್ಯದರ್ಶಿಗಳಾಗಿರ್ಬೋದು ಅಥವಾ ಪ್ರಮುಖ ಸರ್ಕಾರಿ ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ರಂತೆ, ಕಂತೆಗಳಿತ್ತು. ಆದರೆ ಯಾವುದೇ ರೀತಿಯ ದಾಖಲೆ ಇರಲಿಲ್ಲ ಅದಕ್ಕೆ. ಆದರೆ ಆ ಒಂದು ಊಹಾಪೋಹದ ಸುದ್ದಿಗೆ ದಾಖಲೆಯನ್ನು ಕೊಟ್ಟಿದ್ದು ಇದೇ ರಾಜಣ್ಣ. ಎಸ್, ರಾಜಣ್ಣ ಮಾತನಾಡಬೇಕಾದ್ರೆ ಒಂದಿಬ್ಬರು ಅಧಿಕಾರಿಗಳ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ, ಸಭೆಯನ್ನು ನಡೆಸಿದ್ದಾರೆ ಸುರ್ಜೇವಾಲಾ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಬಿಟ್ರು. ಪ್ರತಿಪಕ್ಷಗಳಿಗೆ ಆಹಾರ ಮಾಡಿಕೊಟ್ಟಿದ್ದೆ ಇದೇ ರಾಜಣ್ಣ. ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ, ಒಬ್ಬ ಕಾಂಗ್ರೆಸ್ ಪಕ್ಷದ ನಾಯಕ ಅಷ್ಟೇ, ಯಾವುದೇ ಕಾರಣಕ್ಕೂ ಅವ್ರಿಗೆ ರೈಟ್ಸ್ ಇಲ್ಲ, ಅಧಿಕಾರಿಗಳ ಜೊತೆ ಸಭೆ ಮಾಡೋದಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ. ಹೇಗೆ ಸಭೆಯನ್ನು ಮಾಡಿದ್ರು ಅನ್ನೋ ಒಂದು ಪ್ರತಿಪಕ್ಷಗಳ ಪ್ರಶ್ನೆಗೆ ಕಾಂಗ್ರೆಸ್ ಅವರು ಉತ್ತರ ಕೊಡೋದಕ್ಕೆ ಆಗಲೇ ಇಲ್ಲ. ಅದಕ್ಕೂ ಕೂಡ ಕಾರಣ ಆಗಿದ್ದು ಇದೇ ರಾಜಣ್ಣ. ಇನ್ನೊಂದು 2-3 ತಿಂಗಳು ಹಿಂದೆ ಹೋದರೆ ನಮ್ಮ ಈ ಒಂದು ಸೆಷನ್ ಅವಧಿಯಲ್ಲೇನೆ ಹನಿ ಟ್ರ್ಯಾಪ್ ವಿಚಾರವೂ ಕೂಡ ಸದ್ದು ಆಯಿತು. ಅಂದರೆ ರಾಜಣ್ಣ ಅವರ ಈ ಎಡವಟ್ಟುಗಳು ಒಂದಲ್ಲ ಎರಡಲ್ಲ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೆಹಲಿಯ ಹೈಕಮಾಂಡ್ ಅಂಗಳಕ್ಕೆ ರಾಜಣ್ಣ ವಿರುದ್ಧ ಬಹುದೊಡ್ಡ ಒಂದು ಫೈಲ್ ಹೋಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ರಾಮ್, ಈ ಒಂದು ವಜಾ ಒಂದು ನೆಪ ಅಷ್ಟೇ, ಈ ಒಂದು ಹೇಳಿಕೆಯ ನೆಪ ಅಷ್ಟೇ. ಆದರೆ ಇದಕ್ಕಿಂತ ದೊಡ್ಡ ಒಂದು ಫೈಲ್ ಕಾಂಗ್ರೆಸ್ ಹೈಕಮಾಂಡ್ ಬಳಿಗೆ ಹೋಗಿದೆ. ಅವರು ಕೂಡ ಕಾಯ್ತಾ ಇದ್ರು. ಇದು ಕೇವಲ 2 ದಿನ ಅಥವಾ 3 ದಿನಗಳ ಹಿಂದೆ ಆದಂತಹ ಪ್ಲಾನ್ ಅಲ್ಲ, ಇದು ಒಂದು ವಾರದ ಹಿಂದೆನೇ ಪ್ಲಾನ್ ಆಗಿದೆ. ಒಂದು ವಾರದ ಹಿಂದೆನೆ ರಾಜಣ್ಣ ಅವರನ್ನ ಸಂಪುಟದಿಂದ ಕಿತ್ತು ಬಿಸಾಕಬೇಕು ಅನ್ನೋ ಒಂದು ನಿರ್ಧಾರ ಆಗಿತ್ತು ಅನ್ನೋದು ಬಹು ಸ್ಪಷ್ಟವಾಗ್ತಾ ಇದೆ. ಟೈಮ್ ಕೊಡಿ, 2 ದಿನ, ರಾಜೀನಾಮೆ ಕೊಟ್ಟರೆ ಓಕೆ, ರಾಜೀನಾಮೆ ಕೊಡಲಿಲ್ವಾ ಕಿಕ್ಔಟ್ ಮಾಡಿ ಅನ್ನೋ ಒಂದು ನೇರ ಸಂದೇಶವನ್ನು ಕೊಡಲಾಗಿತ್ತು CM ಸಿದ್ದರಾಮಯ್ಯನವ್ರಿಗೆ. ಸೊ ಇಷ್ಟು ದಿನ ವೆಯ್ಟ್ ಮಾಡಿದ್ದಾರೆ, ಆದರೆ ರಾಜೀನಾಮೆ ಕೊಟ್ಟಿಲ್ಲ ರಾಜಣ್ಣ. ಇವತ್ತು ರಾಜೀನಾಮೆ ಕೊಡೋಕೆ ಬಂದಿದ್ದಾರೆ, ಬಟ್ ತಗೊಂಡಿಲ್ಲ. ಸೊ ಯಾಕಂದರೆ ಅವಧಿ ಮೀರೋಗಿತ್ತು. ಅವರಿಗೆ ಕೊಟ್ಟಂತಹ ಒಂದು ಡೆಡ್ ಲೈನ್ ಏನಿತ್ತು, CM ಸಿದ್ದರಾಮಯ್ಯನವರು ಒಂದು ಡೆಡ್ ಲೈನನ್ನು ಕೊಟ್ಟಿದ್ರು ರಾಜಣ್ಣ ಅವ್ರಿಗೆ. ಆದರೆ ಆ ಡೆಡ್ ಲೈನ್ ಮೀರಿ ಕೂಡ ಅವರು ರಾಜೀನಾಮೆ ಕೊಟ್ಟಿರಲಿಲ್ಲ. ಹೀಗಾಗಿ ಸಹಜವಾಗಿಯೇ ಇವತ್ತು ಬೆಳಗ್ಗೆ CM ಸಿದ್ದರಾಮಯ್ಯನವರಿಗೆ ಸ್ಪಷ್ಟ ಒಂದು ಸಂದೇಶವನ್ನು ಬಂದಿತ್ತು ದೆಹಲಿಯಿಂದ, ಇವತ್ತು ಅವ್ರನ್ನ ಕಿಕ್ಔಟ್ ಮಾಡಿ ಅಂತ. ಸೊ ಕೊನೆಗೂ ಇವತ್ತು ಕಿಕ್ಔಟ್ ಮಾಡಿದ್ದಾರೆ ರಾಮ್. ಅಂದರೆ ಇದರ ಹಿಂದೆ ವ್ಯವಸ್ಥಿತವಾದ ಒಂದು ಪ್ಲಾನ್ ಇತ್ತು, ಕೇವಲ 2 ದಿನದಲ್ಲಿ ಆದಂತಹ ಒಂದು ಬೆಳವಣಿಗೆ ಅಲ್ಲ. ನಾನು ಆಗಲೇ ಹೇಳಿದೆ, ಗುರುವಾರ ಉಸ್ತುವಾರಿ ಬದಲಾವಣೆ ಆಗುತ್ತೆ, ಗುರುವಾರ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಶುಕ್ರವಾರ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಶನಿವಾರ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಈ ಹೇಳಿಕೆಗಳ ಸರಮಾಲೆ ಶುರುವಾಗಿದ್ದು 7ನೇ ತಾರೀಕಿಂದ ಇವತ್ತು 11ನೇ ತಾರೀಕು, ಅಂದರೆ 5 ದಿನ ಆಗೋಯ್ತು. ಸೊ ಈ 5 ದಿನಕ್ಕಿಂತ ಮುಂಚೆನೆ, ಒಂದು ವಾರದ ಹಿಂದೆನೇ ಇವರ ಒಂದು ವಜಾ ಪ್ರೋಸೆಸ್ಸಲ್ಲಿತ್ತು ರಾಮ್. ಕೊನೆಗೂ ಇವತ್ತು ಅಧಿಕೃತವಾಗಿ ವಜಾ ಮಾಡಲಾಗಿದೆ. ಸೊ ಇಲ್ಲಿ ಫೋರ್ಸ್ಫುಲ್ಲಿ ಆಗಿ ರಾಜಣ್ಣ ವಿರುದ್ಧ
ಬಹುದೊಡ್ಡ ಯಾವುದಾದ್ರೂ ಒಂದು ದಾಖಲೆ ಅಥವಾ ಒಂದು ಸ್ಪಷ್ಟವಾದ ಕಾರಣ ಇಲ್ಲದ ಹೊರತು ಒಂದು ವಾರದ ಹಿಂದೆ ಪ್ಲಾನ್ ಆಗಿರಲಿಲ್ಲ. ಇದು ಹೇಳಿಕೆ ಕೇವಲ ಬಹುಶಃ ಒಂದು ನೆಪ ಮಾತ್ರ ಅಷ್ಟೇ. ಒಂದು ವಜಾ ಮಾಡೋದಕ್ಕೆ ಒಂದು ಬಲವಾದ ಕಾರಣ ಬೇಕಾಗಿತ್ತು. ಈ ಒಂದು ಕಾರಣವನ್ನು ಮುಂದಿಟ್ಟು ಬಹುಶಃ ಮಾಧ್ಯಮ ಮತ್ತು ಪ್ರತಿಪಕ್ಷಗಳಿಗೆ ಇದೇ ಕಾರಣ ಅಂತ ಹೇಳ್ತಾ ಇರ್ಬೋದು, ಅಥವಾ ರಾಜಣ್ಣ ವಿರುದ್ಧ ಯಾವುದಾದ್ರೂ ದೊಡ್ಡ ಮಟ್ಟದ ಗೋಲ್ಮಾಲೋ ಭ್ರಷ್ಟಾಚಾರದ ಈ ರೀತಿಯಾದ ಒಂದು ದಾಖಲೆಗಳು ಸಲ್ಲಿಕೆ ಆಗಿರಬಹುದಾ, ಅಥವಾ ಈ ಹಿಂದೆ ನಾವು ಗಮನಿಸ್ತಾ ಇದ್ವಿ ಹನಿ ಟ್ರ್ಯಾಪು, CD ಇದೆ, ಪೆನ್ ಡ್ರೈವ್ ಇದೆ ಅಂತ, ಅದೇನಾದರೂ ಹೋಗಿದೆಯಾ ಹೈಕಮಾಂಡ್ಗೆ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಈಗ ಉದ್ಭವಿಸ್ತಾ ಇದ್ದಾವೆ. ರಾಮ್. ಎಸ್, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ.